ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಒಂದು ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಮಾಡೋದಕ್ಕೆ ಹಾಸನ ಹತ್ರ ಬಂದಿದ್ದೀವಿ. ಹಾಸನ ಹತ್ರ ಪಿಳ್ಳೈ ಮಿಸ್ ಅಂದ್ಬಿಟ್ಟು ಸುಮಾರು ಒಂದು 70-80 ವರ್ಷ ಹಳೆಯ ಹೋಟೆಲು. ಇಲ್ಲಿ ಅಥೆಂಟಿಕ್ ಆಗಿರೋ ಒಂದು ಬಿರಿಯಾನಿ ಸಿಗುತ್ತಂತೆ, ಮಟನ್ ಬಿರಿಯಾನಿ. ಜಾಸ್ತಿ ವೆರೈಟಿ ಇಲ್ಲ, ಕಮ್ಮಿ ವೆರೈಟಿ, ಆದರೂ ರುಚಿ ಮಾತ್ರ ಅಲ್ಟಿಮೇಟ್ ಅಂತಾರೆ. ಜನ ಓಪನ್ ಆಗಕ್ಕೆ ಮುಂಚೆನೇ ನಿಂತಿರ್ತಾರೆ ಇಲ್ಲಿ. ಆಮೇಲೆ ಲೈನ್ ಇರುತ್ತೆ ಗುರು, ಬಿರಿಯಾನಿ ತಗೊಳ್ಳೋದಕ್ಕೆ. ಪಾರ್ಸಲ್ ಸಿಕ್ಕಾಪಟ್ಟೆ ಹೋಗುತ್ತೆ, ಜೊತೆಗೆ ತಗೊಳ್ಳೋದಕ್ಕೆ ಲೈನಿಂಗ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ನಾವು ಭಾನುವಾರ ಬಂದಿದ್ದೀವಿ. ಭಾನುವಾರ ಅಂತೂ ಇನ್ನೂ ಹೆವಿ ರಶ್ ಇರುತ್ತೆ, ನಾರ್ಮಲ್ ದಿನೇ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ. ಸೊ ಹೋಗ್ಬಿಟ್ಟು ಓನರ್ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ ಮಾತಾಡ್ಸೋದಕ್ಕೆ, ಬಟ್ ಅಥೆಂಟಿಕ್ ಆಗಿರೋ ಒಂದು ಬಿರಿಯಾನಿನ ತಿನ್ನಬೇಕು ಅಂತ ಅನಿಸ್ತು. ಸೊ ಬಂದಿದ್ದೀವಿ ಹಾಸನ್ಗೆ, ಬಿರಿಯಾನಿ ಟೇಸ್ಟ್ ಮಾಡ್ಕೊಬರೋಣ ಬನ್ನಿ. ರೈಸ್ ಕೊಡಿ. ಸ್ವಲ್ಪ ಕಮ್ಮಿನೇ ಕೊಡಿ ರೈಸ್. ನಾವೊಂದು 35 ವರ್ಷದಿಂದ ಕಸ್ಟಮರ್ಸು. ಚೆನ್ನಾಗಿರುತ್ತೆ, ಹೋಮ್ಲಿ ಆಗಿರುತ್ತೆ. ತುಂಬ ಐಟಮ್ಸ್ ಇಲ್ಲದೇ ಇದ್ದರೆ ಎಷ್ಟು ಐಟಮ್ ಮಾಡ್ತಾರೋ ಅದೆಲ್ಲ ಚೆನ್ನಾಗಿರುತ್ತೆ. ಫೇವ್ರೇಟ್ ಬಿರಿಯಾನಿಗೆ ಎಲ್ಲರೂ ಬರೋದು. ಬಿರಿಯಾನಿ ಇದ್ದ ದಿವಸ ಜಾಸ್ತಿ ಜನ ಬರ್ತಾರೆ. ನಾವು ತುಂಬ ವರ್ಷಗಳಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಮಟನ್ನು, ಚಿಕನ್ನು, ಪ್ರತಿಯೊಂದು. ಭಾನುವಾರ, ಮಂಗಳವಾರ, ಶುಕ್ರವಾರ, ವಾರಕ್ಕೆ 3 ದಿನ ಫುಲ್ ರೆಸ್ಟ್ ಇರುತ್ತೆ. ಕ್ಯೂ ನಿಂತ್ಕೊಂಡು ತಿನ್ಬೇಕು ನಾವು, ಅಷ್ಟು ರೆಸ್ಟ್ ಇರುತ್ತೆ. ನಾವು ಬಂದಾಗೆಲ್ಲ ಪ್ರತಿ ಸರಿ ಬಂದಾಗಲೂ ಇಲ್ಲಿ ಬರ್ತೀವಿ. ನಾವು ಬಂದು ಇಲ್ಲಿ ಊಟ ತಿಂಡಿ ಬಿರಿಯಾನಿ ತಿನ್ಕೊಂಡೇ ಹೋಗೋದು ನಾವು ಬಂದಾಗೆಲ್ಲ. ಇಲ್ಲಿ ತುಂಬ ಟೇಸ್ಟ್. ಇಲ್ಲಿ ಬಿರಿಯಾನಿ ಮಾತ್ರ ಸೂಪರಾಗಿರ್ತದೆ. ಒಂದು 30 ವರ್ಷದಿಂದ ಊಟ ಮಾಡ್ತಾಯಿದ್ದೀವಿ ಇಲ್ಲಿ ಬಿರಿಯಾನಿ. ಇವಾಗ ಬೆಂಗಳೂರಲ್ಲಿರೋದು, ಆದ್ರೂ ಇಲ್ಲಿ ಬಂದಾಗೆಲ್ಲ ಊಟ ಮಾಡ್ಕೊಂಡು ಬಿರಿಯಾನಿ ಸೂಪರ್. ಅದೇ ಟೇಸ್ಟ್ ಕಾಪಾಡ್ಕೊಂಡಿದ್ದಾರೆ 30 ಇಯರ್ಸಿಂದ. ನಾನು ನೋಡ್ದಂಗೆ ಅಪ್ಪಾಜಿ, ನಾನು ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀನಿ. ಭಾರಿ ಚೆನ್ನಾಗಿ ಮಾಡ್ತಾರೆ. ನೋಡ್ಗುರು ಹೆಂಗೆ ಕಾಣ್ತಿದೆ ಮಟನ್ ಬಿರಿಯಾನಿ. ಮಟನ್ ಪೀಸು 1 2 3 4 1 5 6 ಪೀಸ್ ಬರುತ್ತೆ. 6 ಪೀಸ್ ಮಟನ್ ಬಿರಿಯಾನಿ. ರೈಸು ತಟ್ಟೆ ತುಂಬ ಹಾಕ್ಕೊಡ್ತಾರೆ, ಉದುದ್ರಾಗಿರೋ ರೈಸು. ಆಹಾ ಸಕ್ಕತ್ತಾಗಿದೆ. ಕಣದಲ್ಲೂ ನಿಮ್ಗೆ ರೈಸಲ್ಲಿ ಸಖತ್ ಮಸಾಲ ಹಿಡಿದಿರೋದರ ಅನಿಸುತ್ತೆ. ತಿನ್ನೋಕ್ಕೆ ಮುಂಚೆ ಬಾಯಲ್ಲಂತ ನೀರು ಬಂದೇ ಬರುತ್ತೆ. ಬಿಸಿ ಒಳಗಡೆ ಕೂತ್ಕೊಂಡು ತಿನ್ನೋಕ್ಕೆ ಜಾಗ ಇಲ್ಲ, ಸಿಕ್ಕಾಪಟ್ಟೆ ರಶ್ಶು. ಲೈನು ಫುಲ್ ಇಲ್ಲಿವರೆಗೂ ಲೈನ್ ಇದೆ. ಪ್ಲಸ್ ಟೇಬಲ್ ಅಂತೂ ಫ್ರೀ ಆಗ್ತಾನೇ ಇಲ್ಲ. ಸೊ ಅದಕ್ಕೋಸ್ಕರ ಹೊರಗಡೆ ಬಂದ್ಬಿಟ್ಟು ನಾವು ಕಮ್ಮಂತಿದೆ ತೊಗೊಳ್ತಿದ್ರೇನೆ. ಆಹಾ ಒಂಥರ ಟೇಸ್ಟು ನಾರ್ಮಲಾಗಿ ಎಲ್ಲ ದಮ್ ಬಿರಿಯಾನಿ ತಿಂತೀವಲ್ಲ ಆ ಥರ ಇಲ್ಲ. ರುಚಿ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿ ಪ್ಲಸ್ ಸ್ವಲ್ಪ ಟೊಮೊಟೊ ಫ್ಲೇವರ್ ಜಾಸ್ತಿ ಸಿಗುತ್ತೆ. ಟೊಮೊಟೊ ಮತ್ತು ಈರುಳ್ಳಿ ಎಣ್ಣೆಲ್ಲ ಸಕ್ಕತ್ತಾಗಿ ಫ್ರೈ ಮಾಡಿರ್ತಾರೆ. ಚೆನ್ನಾಗಿದೆ, ರುಚಿಯಾಗಿದೆ ಒಟ್ಟಿನಲ್ಲಿ. ಒಂಥರ ಈ ಬಿರಿಯಾನಿ ಥರ ಪ್ಲಸ್ಸು ಈ ಏನಂತಾರೆ ಈ ಪಲಾವ್ ಥರ ಟಚ್ಚು ಎರಡೂ ಇದೆ, ಎರಡೂ ಅಂತ ಅನಿಸುತ್ತೆ. ಹಾಸನ ಬೇಟಲ್ಲಿ ಸ್ವಲ್ಪ ಅಕ್ಕಿ ದಪ್ಪ ಇರುತ್ತೆ, ಬಟ್ ಇದು ಸಣ್ಣ ಅಕ್ಕಿನೇ. ಬಾಯಿಲಿಟ್ರೆ ಅಗಿಬೇಕಂತೇನಿಲ್ಲ, ಕರ್ಗೋಗ್ಬಿಡುತ್ತೆ ಬಾಯಲ್ಲಿ, ಅಷ್ಟೊಂದು ಚೆನ್ನಾಗಿ ಫ್ಲೇವರ್ಫುಲ್ ಆಗಿದೆ. ಪೀಸ್ ನೋಡಿ, ಪೀಸು ಕೂಡ ಚೆನ್ನಾಗಿದೆ ಬ್ರೋ. ಮಟನ್ ಪೀಸು ಚರ್ಬಿನೂ ಇದೆ, ಮಟನ್ನು ಚೆನ್ನಾಗಿದೆ. ಈ ರೈಸ್ ಜೊತೆನೇ ಪೀಸ್ನ ಕುಕ್ ಮಾಡಿರ್ತಾರೆ,
ದಮ್ ಹಾಕಿರ್ತಾರೆ. ಅದು ಅವಿಂದ ಏನಿದೆ ಮಸಾಲ ಫ್ಲೇವರು ಪೀಸಲ್ಲಿ ಸಕ್ಕತ್ತಾಗಿ ಸಿಗುತ್ತೆ. ಬಟ್ ಬಿರಿಯಾನಿನಲ್ಲಿ ಯಥೇಚ್ಛವಾಗಿ ನಿಮಗೆ ಮಟನ್ ಫ್ಲೇವರ್ಗಿನ ಒಂದು ಸ್ಪೈಸಸ್ ಏನು ಹಾಕಿರ್ತಾರಲ್ಲ ಅದು ರುಚಿಯಾಗಿ ಸಿಗುತ್ತೆ ನಿಮಗೆ. ಮಜವಾಗಿದೆ. ಬಿಸಿ ಬಿಸಿನೇ ತಿನ್ನಬೇಕು, ಸಕ್ಕತ್ತಾಗಿರುತ್ತೆ. ಮೊಟ್ಟೆನೂ ಕೊಟ್ಟಿರ್ತಾರೆ. ಇದು ಚಿಕನ್ನು ಜಸ್ಟ್ ಫ್ರೈ ತೊಗೊಂಡೆ ನಾನು, ಚಿಕನ್ ಫ್ರೈ. ನೀವು ಇದನ್ನು ತೊಗೊಳ್ದೇನೆ, ಮಟನ್ ತೊಗೊಳ್ದೇನೆ ಬಿರಿಯಾನಿ ರೈಸ್ ತೊಗೊಂಡು ಚಿಕನ್ ಫ್ರೈ ಹಾಕ್ಸ್ಕೊಂಡ್ರೆ ಒಂದು ರೇಟು. ಅದು ಕೂಡ ಆಪ್ಷನ್ ಇದೆ. ಇವು ಇಷ್ಟೇ ಸಿಗೋದು ಐಟಮು. ಮಟನ್ ಫ್ರೈನೂ ಸಿಗುತ್ತೆ, ಮಟನ್ ಲಿವರು ಸಿಗುತ್ತಂತೆ. ಲಿಮಿಟೆಡ್ ಯಾವಾಗ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ. ಇದು ಬಂದು ಮಟನ್ ಬಿರಿಯಾನಿ 230 ರೂಪಾಯಿ. ಚಿಕನ್ ಬಿರಿಯಾನಿ ಎಷ್ಟು ಗೊತ್ತಾ? 160 ರೂಪಾಯಿ. ಪೀಸು ರೈಸು ಎರಡು ಸೇರಿ 160 ರೂಪಾಯಿ. ನಿಮಗೆ ಬಿರಿಯಾನಿ ಸಿಗೋಲ್ಲ, ಚಿಕನ್ ಬಿರಿಯಾನಿ ಸಿಗೋಲ್ಲ, ಬಟ್ ಈ ಥರ ಫ್ರೈ ಸಿಗುತ್ತೆ. ಮಸಾಲ ಭರಿತವಾಗಿರೋ ಫ್ರೈ, ಚಿಕನ್ ಫ್ರೈ. ನಾರ್ಮಲ್ ಚಿಕನ್ ಫ್ರೈ ಹೆಂಗಿರುತ್ತೆ ಹಂಗಿದೆ, ಚೆನ್ನಾಗಿದೆ. ಇಲ್ಲಿ ಬಿರಿಯಾನಿನಲ್ಲಿ ಸ್ವಲ್ಪ ಇವಾಗ ಇಷ್ಟೊತ್ತಾದಮೇಲೆ ನಾವಿಲ್ಲಿ ಸ್ವಲ್ಪ ಒಂದು ಗ್ರೀನ್ ಚಿಲ್ಲಿ ಎಲ್ಲ ಯೂಸ್ ಮಾಡಿರ್ತಾರಲ್ಲ ಅದ್ರದ್ದು ಸ್ಪೈಸಿ ಫೀಲ್ ಮಾಡೋಕ್ಕೆ ಸಿಗುತ್ತೆ ಇವಾಗ. ಸೊ ಬಿರಿಯಾನಿ ಜೊತೆ ಚಿಕನ್ ಪೀಸ್ ಎತ್ಕೊಂಡ್ರೆ ಚಿಕನ್ ಬಿರಿಯಾನಿ ಅಲ್ಲ ನಂತರ. ಇದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಈ ಬಿರಿಯಾನಿನಲ್ಲಿ ಮಟನ್ದು ಫ್ಲೇವರ್ ಅಷ್ಟೊಂದು ಸಿಗೋಲ್ಲ. ನನಗೆ ಗೊತ್ತಿಲ್ಲ, ನಂಗೆ ಸಿಕ್ತಿಲ್ಲ. ನೀವು ಅದ್ರ ಜೊತೆ ಚಿಕನ್ ಹಾಕ್ಕೊಂಡು ತಿಂದ್ರೂ ಒಂಥರ ಚಿಕನ್ ಬಿರಿಯಾನಿ ಥರ ಅನಿಸುತ್ತೆ, ಫೀಲ್ ಆಗುತ್ತೆ ನಿಮಗೆ. ಮಟನ್ ಫ್ಲೇವರ್ ಸಿಗಬೇಕು ಬಿರಿಯಾನಿ ಅಂದರೆ ಮಟನ್ ಪೀಸ್ ಇಟ್ಕೊಂಡು ಒಂದೊಂದು ಬೈಟ್ ಹೋಗ್ತಿದ್ರೆ ಸಾಕಾಗಿರುತ್ತೆ. ಚೆನ್ನಾಗಿದೆ. ಕೊಡ್ತಲ್ಲ 5-6 ಪೀಸ್ ಕೊಟ್ಟರೆ, ಇಷ್ಟು ದೊಡ್ಡದು ತಟ್ಟೆಲಿ ರೈಸ್ ಕೊಟ್ಟರೆ 230 ಕೊಡ್ಬೋದು. ಇನ್ನೊಂದೇನು ಗೊತ್ತಾ ಇಂಟ್ರೆಸ್ಟಿಂಗು, ವೈಟ್ ರೈಸು ಅನ್ಲಿಮಿಟೆಡ್ ಅಂತ ಗುರು. ಇದಕ್ಕೇನು ಕಾಸ್ಟ್ ಕೊಟ್ಟು ತೊಗೊಂಡಿದ್ದೀರಾ 230 ರೂಪಾಯಿ. ಇದು ಖಾಲಿ ಆದಮೇಲೆ ವೈಟ್ ರೈಸ್ನ ನೀವು ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ತಿನ್ಬೋದು. ನಿಮಗೆ ಟೇಬಲ್ ಮೇಲೆ ಇಟ್ಬಿಟ್ಟಿರ್ತಾರೆ ಸೇರ್ವನ್ನು ವೈಟ್ ರೈಸ್ನಾಗ. ಆಮೇಲೆ ಖಾಲಿ ಆದರೆ ತಂದು ಬಡಿಸ್ತಾ ಇರ್ತಾರೆ ಬೇಕಂದ್ರೂ. ವರ್ತಲ್ಲಿ ನನ್ನ ಪ್ರಕಾರ 230 ರೂಪಾಯಿಗೆ ಇಷ್ಟು ಕೊಟ್ಟು ಪ್ಲಸ್ ರೈಸು ಕೊಡ್ತಾರೆ ಅನ್ಲಿಮಿಟೆಡ್ ವೈಟ್ ರೈಸು ಅಂದರೆ ಸೂಪರ್. ಹಾಂ ಸ್ವಲ್ಪ ಹಾಕಿ, ಸಾಕು ಸೇರ್ವ ಇದ್ದಂಗಿದೆ ಇದೇನೆ. ಬಿಸಿ ಬಿರಿಯಾನಿ. ಆ್ಯಕ್ಚುಲಿ ಅದು ಹಸಿಮೆಣ್ಸಿಗೆ ಯೂಸ್ ಮಾಡಿದಾರಲ್ಲ, ಪೂರ್ತಿ ತಿಂದಮೇಲೆ ನಿಮಗೆ ಆ ಸ್ಪೈಸಿನೆಸ್ಸು ಫೀಲ್ ಆಗುತ್ತೆ. ಮೈಯೆಲ್ಲ ಬಿಸಿ, ತಲೆಯೆಲ್ಲ ಬಿಸಿಯಾಗಿಬಿಡುತ್ತೆ. ಖಾರವಾಗಿದೆ ಒಟ್ಟಿನಲ್ಲಿ. ಸ್ಟಾರ್ಟಿಂಗ್ ತಿನ್ನೋದಕ್ಕಿಂತ ನೀವು ಎಂಡ್ ಆಗ್ತಾ ಒಂದು ಫ್ಲೇವರ್ ಇನ್ನೂ ಎಚ್ಚೆತ್ತವಾಗಿ ಸಿಗೋ ಥರ ಅನಿಸುತ್ತೆ. ಮಜವಾಗಿದೆ ಬಿರಿಯಾನಿ ಒಟ್ಟಿನಲ್ಲಿ. ಫುಲ್ ಮುಗಿಸಿದ್ರೆ ಹೆಚ್ಚು, ಯಾಕಂದರೆ ತಟ್ಟೆ ತುಂಬ ಹಾಕಿರ್ತಾರಲ್ಲ, ಫುಲ್ ಮುಗಿಸ್ಬಿಟ್ರೆ ಹೆಚ್ಚು ಅನಿಸುತ್ತೆ. ಸೊ ಇದು ಆಪ್ಷನ್, ಇದು ಫ್ರೀ. ಇದನ್ನು ಎಷ್ಟು ಬೇಕಾದ್ರೆ ತಿನ್ನಿ. ಅವ್ರು ಅದನ್ನು ಕೊಡೋದನ್ನೇ ತಿನ್ನೋದಕ್ಕಾಗಲ್ಲ, ಮುಗಿಸೋದಕ್ಕಾಗಲ್ಲ ಗುರು, ಅಷ್ಟೊಂದು ಕೊಟ್ಟಿರ್ತಾರೆ. ನಾವು ವೈಟ್ ರೈಸ್ ಸಾಂಬಾರು ಸಿಗುತ್ತೆ, ರಸಮ್ ತೊಗೊಂಡಿದ್ದೀನಿ. ನೋಡ್ಬೋಣ, ಇದೇ ಸಾಂಬಾರು ಇದ್ದಂಗಿದೆ ಅಲ್ವಾ? ಇದು ಬಿಸಿ ಇದೆ. ಬಾಯಲ್ಲಿ ಖಾರ ಇರೋದ್ರಿಂದ ಸುಡುತ್ತೆ ಜಾಸ್ತಿ ಅನಿಸುತ್ತೆ. ಸಿಂಪಲ್ ಆಗಿದೆ ರಸಮ್, ಚೆನ್ನಾಗಿದೆ. ನೀಟಾಗಿ ಒಂದು ಲೋಟ ರಸಮ್ನ ಕುಡಿದ್ಬಿಟ್ರು ಸಾಕಾಗಿರುತ್ತೆ. ಸಾಕು ಗುರು, ವೆಜ್ಜೇನಾಗೋಯ್ತು. ಒಂದು ಬಿರಿಯಾನಿ ತಿನ್ಕೊಂಡಿದ್ದು ಸ್ವಲ್ಪ ರಸಮಲ್ಲಿ ಅನ್ನ ತಿನ್ಕೊಂಡು ಹೋಗ್ಬಿಟ್ರೆ ಸಕ್ಕತ್ತಿರುತ್ತೆ. ಸುತ್ತಮುತ್ತ ಬಂದರೆ ಟ್ರೈ ಮಾಡಿ. ಪಿಳ್ಳೈ ಮೆಸ್ಸು ಹಾಸನ, ಗೂಗಲ್ ಲೊಕೇಶನ್ ಇರುತ್ತೆ, ಚೆಕ್ ಮಾಡಿಕೊಂಡು ಬನ್ನಿ, ಟ್ರೈ ಮಾಡಿ. ಇದು ಬೆಳಗ್ಗೆ ಇರಲ್ಲ, ಮಧ್ಯಾಹ್ನ ಮಾತ್ರ. 1 ಗಂಟೆಯಿಂದ 3:30ವರೆಗೂ ಅಷ್ಟೇ. 2 ಅವರಲ್ಲಿ ಬಂದರೆ ಸಿಕ್ತಂಗೆ, ಇಲ್ಲಾಂದ್ರೆ ಇಲ್ಲ. ಶನಿವಾರ ಸೋಮವಾರ 2 ದಿನ ರಜೆ ಇರುತ್ತೆ. ವಾರದಲ್ಲಿ 5 ದಿನ. ಅದು 1 ಗಂಟೆಯಿಂದ 3 ಗಂಟೆ 3:30ವರೆಗೂ ಲಾಸ್ಟು. ಬಂದರೆ ತಿನ್ಕೊಂಡೋಗಿ. ಬಾಯ್ ಗುರು. ಈ ಹೋಟ್ಲು ಸೂಪರ್ ಗುರು. ಹೊಟ್ಟೆ ತುಂಬ ಊಟ ಕೊಟ್ಟರು, ಅದಾದಮೇಲೆ ಮಜ್ಜಿಗೆನೂ ಕೊಡ್ತಾವ್ರೆ. 2 ಗ್ಲಾಸ್ ಮಜ್ಜಿಗೆ. ಗಟ್ಟಿ ಮಜ್ಜಿಗೆ, ಬೆಣ್ಣೆ ಎಲ್ಲ ಅದೆಲ್ಲ ತೇಲ್ತಾ ಇದೆ. ಸೂಪರ್.